ಭಾರತದ ಜೆಟ್ಗಳಿಂದ ಬೆಂಕಿ ಮಳೆ, ಬೆಳ್ಳಂಬೆಳಗ್ಗೆ ಪಾಕಿಸ್ತಾನಕ್ಕೆ ಶಾಕ್, ಅಬ್ಬರಿಸಿದ್ವು ಮಿರಾಜ್ ಜಾಗ್ವಾರ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಕಾರ್ಗಿಲ್ನ ಹಿಮಾವೃತ ಬೆಟ್ಟಗಳು. ಸಮುದ್ರ ಮಟ್ಟದಿಂದ ಬರೋಬ್ಬರಿ 18,000 ಅಡಿ ಎತ್ತರದ ಜಾಗ, -ಡಿಗ್ರಿ ಚಳಿ, ಉಸಿರಾಡೋಕು ಕಷ್ಟ ಆಗೋ ಜಾಗ. ಇಂಥ ಪ್ರದೇಶದಲ್ಲಿ ಬೆಟ್ಟದ ತುದಿಯಲ್ಲಿ ಶತ್ರುಗಳು ಆರಾಮಾಗಿ ಬಂಕರ್ ಕಟ್ಕೊಂಡು ಕೂತಿದ್ದಾರೆ. ಮೇಲಿಂದ ಕೆಳಗೆ ಗುಂಡಿನ ಮಳೆ ಸುರಿಸ್ತಾ ಇದ್ದಾರೆ. ವಾರಲ್ಲಿ ಗೊತ್ತಲ್ಲ, ಯಾರ ಮೇಲಿದಾರೋ ಅವ್ರಿಗೆ ಅಡ್ವಾಂಟೇಜ್, ಅವರೇ ಗೆಲ್ಲೋದು. ಆದರೆ ಅದೇ ಬೆಟ್ಟಗಳ ಮೇಲೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಮಿಸೈಲ್ ಮಳೆ ಸುರಿಯುತ್ತೆ. ಅವರು ಕೂತಿದ್ದ ಆ ಸೇಫ್ ಬಂಕರ್ಗಳೇ ಬೆಂಕಿ ಉಂಡೆಯಾಗಿ ಧ್ವಂಸ ಆಗ್ತವೆ. ಸ್ನೇಹಿತರೆ, ಈಗ ನೀವು ವಿಡಿಯೋ ನೋಡ್ತಿರೋ ಟೈಮ್ನಲ್ಲಿ ನಾವೆಲ್ಲ ಈಗ ಆರಾಮಾಗಿದ್ದೀವಿ. ಆದರೆ ಇದೇ ಮೇ ತಿಂಗಳು 26ನೇ ತಾರೀಕು ಹಿಂದಕ್ಕೆ ಹೋದರೆ, 27 ವರ್ಷಗಳ ಹಿಂದಕ್ಕೆ ಹೋದರೆ, ಇದೇ ದಿನ ನಮ್ಮ ದೇಶ ಯುದ್ಧಗ್ರಸ್ತವಾಗಿತ್ತು. ಸಾಮಾನ್ಯ ಯುದ್ಧ ಅಲ್ಲ, ನಮ್ಮದೇ ಭೂಮಿಯ ಒಳನುಗ್ಗಿ ಪಾಕಿ ಸೈನಿಕರು ನಮ್ಮದೇ ಜಾಗವನ್ನು ವಶಕ್ಕೆ ಪಡ್ಕೊಂಡಿದ್ರು. ಆದರೆ ಮೇ 26ನೇ ತಾರೀಕು ಭಾರತ ಮಾಡಿದ ಅದೊಂದು ಆಪರೇಷನ್ ಆ ಯುದ್ಧದ ದಿಕ್ಕನ್ನು ಬದಲಿಸಿಬಿಡ್ತು. ಅದು ಜಗತ್ತಿನ ಮಿಲಿಟರಿ ಇತಿಹಾಸದಲ್ಲಿ ನಡೆದ ಹೈ ಆಲ್ಟಿಟ್ಯೂಡ್ ಏರ್ ವಾರ್. ಅದು ಮೊದಲ ಬಾರಿಗೆ ಪಾಕಿಗಳಿಗೆ ಇಸ್ರೇಲ್ ಬಾಂಬ್ಗಳ ರುಚಿಯನ್ನು ತೋರಿಸಿದ ಯುದ್ಧ ಮತ್ತು ಭಾರತಕ್ಕೆ ಅಮೆರಿಕದ ಮೋಸ ಅರಿವಾದ ಯುದ್ಧ. ಸ್ನೇಹಿತರಲ್ಲಿ, ವಿಮಾನ ಹಾರಿಸೋಕು ಆಗದಷ್ಟು ಕಷ್ಟಕರವಾದ ತೆಳುವಾದ ಗಾಳಿ ಇತ್ತು ಆ ಬೆಟ್ಟಗಳ ಮೇಲೆ. ಆದರೂ ನಮ್ಮ ಏರ್ ಫೋರ್ಸ್ನ ಪೈಲಟ್ಗಳು ಪಾಕಿಗಳನ್ನ ಧೂಳಿಪಟ ಮಾಡಿದ್ರು. ಪಾಕ್ F-16 ಹಿಡ್ಕೊಂಡು ಬಂದರೂ ಕೂಡ ಅದನ್ನೇ ಲಾಕ್ ಮಾಡಿ ಅವರ ಎದೆ ನಡಗಿಸ್ಬಿಟ್ರು. ಹಾಗಿದ್ರೆ ಯಾವುದು ಆಪರೇಷನ್ ಅಲ್ಲಿ ನಡೆದಿದ್ದೇನೋ? ಆ ಟೈಮ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಏರ್ ಫೋರ್ಸ್ಗೆ ಹಾಕಿದ ಆ ದೊಡ್ಡ ಕಂಡೀಷನ್ ಏನು? ಎಲ್ಲ ಸಂಗತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಫೇದ್ ಸಾಗರ್, ಮಿಂಚಿನ ದಾಳಿ ಮಾಡಿದ್ದ ಮಿರಾಜ್ ಜೆಟ್ಗಳು. ಸ್ನೇಹಿತರೆ, ಇವಾಗ ನಾವು ಹೇಳಿದ ಆಪರೇಷನ್ ಹೆಸರು ಆಪರೇಷನ್ ಸಫೇದ್ ಸಾಗರ್ ಅಥವಾ ಬಿಳಿ ಸಮುದ್ರದ ಕಾರ್ಯಾಚರಣೆ. ಕಾರ್ಗಿಲ್ ಯುದ್ಧದ ಟೈಮ್ನಲ್ಲಿ ಭಾರತ ಮಾಡಿದ ಅತ್ಯಂತ ಡೆಡ್ಲಿಯೆಸ್ಟ್ ಏರ್ ಸ್ಟ್ರೈಕ್. ಹಾಗಂತ ಇದೇನು ಸುಮ್ಮನೆ ಆಗಿದ್ದಲ್ಲ, ಇದಕ್ಕೆ ಅವತ್ತಿನ ಸರ್ಕಾರ ಒಪ್ಪಿರಲಿಲ್ಲ. ಸೇನೆ ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ ಯುದ್ಧ ಶುರುವಾಗಿ 14 ದಿನ ಕಳೆದರೂ ಕೂಡ ವಾಯುಪಡೆ ಬಳಸೋಕೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಆರಂಭದಲ್ಲಿ ಧೈರ್ಯ ತೋರಿಸಿರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಗುಡ್ಡಗಳ ಮೇಲೆ ಉಗ್ರರ ವೇಷದಲ್ಲಿ ಪಾಕಿ ಸೈನಿಕರು ಬಂದು ಕುತ್ಕೊಂಡಾಗಿತ್ತು. ಕಾರ್ಗಿಲ್ ಭೂಮಿಯನ್ನ ವಶಕ್ಕೆ ತಗೊಳ್ಳೋಕೆ ಬಂದಿದ್ದ ಆ ಗುಂಪು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ತುಂಬಾ ಎತ್ತರದ ಜಾಗಕ್ಕೆ ಹೋಗ್ಬಿಟ್ಟಿತ್ತು. ಕೆಲವೊಂದು ಜಾಗಗಳಂತೂ 16,500 ಅಡಿಗಿಂತಲೂ ಎತ್ತರದಲ್ಲಿದ್ವು. ಆದರೆ ಭಾರತಕ್ಕೆ ಅಲ್ಲಿಗೆ ಹೋಗೋಕೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಅವಾಗಲೇ ಹೇಳಿದ್ವಿ, ವಾರ್ಫೇರ್ನಲ್ಲಿ ಯಾರು ಫಸ್ಟ್ ನೋಡ್ತಾರೋ, ಯಾರು ಮೇಲಿರ್ತಾರೋ ಅವ್ರಿಗೆ ಅಡ್ವಾಂಟೇಜ್ ಅಂತ. ನಾವು ಕೆಳಗಿಂದ ಹತ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರೆ ಮೇಲಿಂದ ಗುಂಡು ಹೊಡಿತಾ ಇದ್ರು. ಮೇಲಿಂದ ಗುಂಡು ಹೊಡೆದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಅಲ್ಲಿ ಪಾಕಿಸ್ತಾನದ ಪ್ಲಾನ್ ಏನಿತ್ತು ಅಂದರೆ, ನ್ಯಾಷನಲ್ ಹೈವೇ 1A ಮೇಲೆ ಕಂಟ್ರೋಲ್ ಸಾಧಿಸೋದು. ಅಲ್ಲಿ ಕುತ್ಕೊಂಡು ಕಾರ್ಗಿಲ್ನಲ್ಲಿ ಶ್ರೀನಗರ ಮತ್ತು ಲೇ ನಡುವಿನ ರಸ್ತೆ ಸಂಪರ್ಕವನ್ನು ಕಟ್ ಮಾಡೋದು. ಆಗ ಇಡೀ ಪ್ರದೇಶ ಅವ್ರದ್ದಾಗತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಹಾಗೆ ನೋಡಿದ್ರೆ ಆರಂಭದಲ್ಲಿ ನಮ್ಮ ಇಂಟೆಲಿಜೆನ್ಸ್ ಕೂಡ ಕಂಪ್ಲೀಟ್ ಆಗಿ ಯಾಮಾರಿತ್ತು. ಬಂದಿರೋದು ಬರೀ ಸಣ್ಣ ಪುಟ್ಟ ಉಗ್ರರು, ಅವ್ರನ್ನ ನಾವು ಹೊಡೆದೋಡಿಸ್ತೀವಿ ಅಂತ ನಮ್ಮ ಲೋಕಲ್ ಯೂನಿಟ್ಗಳು ಅಂದುಕೊಂಡಿದ್ರು. ಆದರೆ ಶತ್ರುಗಳು ಭಯಂಕರವಾಗಿ ಹೆವಿ ಫೈರಿಂಗ್ ಶುರು ಮಾಡಿದ್ರು. ಅಂದರೆ ಹೆವಿ ಶಸ್ತ್ರಾಸ್ತ್ರಗಳೊಂದಿಗೆ ಅವ್ರು ಬಂದಿದ್ರು. ಅಲ್ಲಿಗೆ ಹೋಗೋಕೆ ಪ್ರಯತ್ನ ಪಟ್ಟ ನಮ್ಮೆಲ್ಲ ಭಾರತೀಯ ಸೈನಿಕರ ಚಿಕ್ಕ ಚಿಕ್ಕ ಯೂನಿಟ್ಗಳನ್ನು ಕೂಡ ಅಮಾನುಷವಾಗಿ ಟಾರ್ಗೆಟ್ ಮಾಡಿ ಮುಗಿಸ್ತಾ ಇದ್ರು. ಆಗ ಮೇ 10ರ ಸುಮಾರಿಗೆ ನಮ್ಮ ವಾಯುಪಡೆ ತನ್ನ ಗುಪ್ತಚರ ಕಾರ್ಯಾಚರಣೆ ಶುರು ಮಾಡಿತು. ಇದಕ್ಕಾಗಿ ಕ್ಯಾನ್ಬೆರಾ ಮತ್ತು ಮ್ಯಾಕ್ 28 ಸ್ಪೀಡ್ನಲ್ಲಿ ಹಾರೋಕೆ ಕೆಪಾಸಿಟಿ ಇರೋ MiG-25R ವಿಮಾನಗಳನ್ನು ಕಳಿಸ್ಕೊಡ್ಲಾಯಿತು. ಆದರೆ ಶತ್ರುಗಳನ್ನು ಪತ್ತೆ ಹಚ್ಚೋದು ಸುಲಭ ಇರಲಿಲ್ಲ. ಅವರು ಬಿಳಿ ಹಿಮದ ನಡುವೆ ಸೇರ್ಕೊಂಡಿದ್ರು. ಕಲ್ಲಿನ ಬಂಕರ್ಗಳಲ್ಲಿ ಹಿಮದಲ್ಲಿ ಕರಗಿ ಹೋದಂತೆ ಕಾಣಿಸ್ತಾ ಇದ್ರು. ಲೈನ್ ಆಫ್ ಕಂಟ್ರೋಲ್ ಕೂಡ ಕ್ಲಿಯರ್ ಆಗಿ ಅದನ್ನು ಡಿಫೈನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಆದರೆ ಇನ್ನೊಂದು ಕಡೆ ದಿಲ್ಲಿಯಲ್ಲಿ ಹೊಸ ಟೆನ್ಷನ್ ಶುರುವಾಗಿತ್ತು. ಯುದ್ಧ ಮುಂದೆ ಸಾಗ್ತಾ ಇರಲಿಲ್ಲ. ಹೀಗಾಗಿ ಏರ್ ಫೋರ್ಸ್ ಬಳಸಬೇಕು ಅನ್ನೋ ತೀವ್ರ ಒತ್ತಡ ಸೃಷ್ಟಿಯಾಯಿತು. ಏರ್ ಫೋರ್ಸ್ ಬಳಸಿದ್ರೆ ಎಲ್ಲಿ ಇದು ಫುಲ್ ಸ್ಕೇಲ್ ವಾರ್ ಆಗಿ ಪಾಕಿಸ್ತಾನ ಕೂಡ ಏರ್ ಫೋರ್ಸ್ ಬಳಸಿ ಫುಲ್ ಪ್ಲೆಜ್ಡ್ ವಾರ್ 2 ರಾಷ್ಟ್ರಗಳ ನಡುವೆ ಸ್ಫೋಟಗೊಳ್ಳುತ್ತಾ ಅನ್ನೋ ಭಯ ನಮ್ಮ ಸರ್ಕಾರಕ್ಕೂ ಕಾಡ್ತಾ ಇತ್ತು. ಯಾಕಂದರೆ 1998ರಲ್ಲಷ್ಟೇ ಭಾರತ ಪಾಕ್ 2 ರಾಷ್ಟ್ರಗಳು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ವು. ಹೀಗಾಗಿ ಮೇ 12ರಿಂದ 24ರವರೆಗೆ ದಿಲ್ಲಿನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಯಿತು. ಕಡೆಗೆ ಮೇ 25ನೇ ತಾರೀಕು ಸರ್ಕಾರದಿಂದ ವಾಯುಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ತು. ಗಾಳಿಯಲ್ಲಿ ಕೈಕೊಟ್ಟ ವಿಮಾನ 3 ದಿನ ಭಾರತಕ್ಕೆ ಕಾಡಿತ್ತು ನರಕ. ಫೈನಲಿ ಏರ್ ಫೋರ್ಸ್ಗೇನೋ ಆಪರೇಷನ್ ಮಾಡೋಕೆ ಅವಕಾಶ ಸಿಕ್ತು. ಆದರೆ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಕಟ್ಟುನಿಟ್ಟಿನ ರೂಲ್ಸ್ ಹಾಕಿದ್ರು. ಅದೇ ರೂಲ್ಸ್ ಆಫ್ ಎಂಗೇಜ್ಮೆಂಟ್. ಯಾವುದೇ ಕಾರಣಕ್ಕೂ ನಮ್ಮ ಫೈಟರ್ ಜೆಟ್ಗಳು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಬಾರ್ದು. ಅಂದರೆ ನಮ್ಮ ಗಡಿಯೊಳಗೆ ಇದ್ದು ಶತ್ರುಗಳನ್ನು ಹೊಡಿಬೇಕು ಅಂತ.
ಎಂಥ ರಿಸ್ಕ್ ಯೋಚನೆ ಮಾಡಿ. ಗಂಟೆಗೆ 106 ಕಿಲೋಮೀಟರ್ ವೇಗದಲ್ಲಿ ಹಾರೋ ವಿಮಾನಗಳಿಗೆ ಯೂ ಟರ್ನ್ ತಗೋಬೇಕು ಅಂದರೆ ಸಾಕಷ್ಟು ಕಿಲೋಮೀಟರ್ ಜಾಗ ಬೇಕು. ಆ ಸಣ್ಣ ಕಣಿವೆಗಳಲ್ಲಿ ಎಡ್ಜಲ್ಲಿ ಬಾರ್ಡ್ರಲ್ಲಿ ಎಡ್ಜಲ್ಲಿ ಬಂದು ಕೂತಿರೋ ಶತ್ರುಗಳನ್ನು ಹೊಡೆಯೋಕ್ಕೆ ಅವೇನು ಇವರೇನು ಸಣ್ಣಕ್ಕೆ ಹಕ್ಕಿ ಥರ ಹಿಂಗೆ ಬರೋಕ್ಕಾಗತ್ತಾ? ಅಷ್ಟಿಷ್ಟು ದೊಡ್ಡ ಫೈಟರ್ ಜೆಟ್ಗಳನ್ನು ತಗೊಂಡಷ್ಟು ವೇಗವಾಗಿ ನುಗ್ಗೋ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಧಾನಿ ಮಾತನ್ನೇ ಮೀರಿ ಬಾರ್ಡರ್ ಕ್ರಾಸ್ ಮಾಡೋ ಅಪಾಯ ವಾಯುಪಡೆಗಿತ್ತು. ಆದರೂ ನಮ್ಮ ವಾಯುಪಡೆ ಅದನ್ನು ಅತ್ಯಂತ ನಾಜೂಕಾಗಿ ಹ್ಯಾಂಡಲ್ ಮಾಡ್ತು. ಮೇ 26 ಬೆಳಗಿನ ಜಾವ ವಾಯುಪಡೆಯ ಜೆಟ್ಗಳು ರಣರಂಗಕ್ಕೆ ಇಳಿದ್ವು. ಶ್ರೀನಗರ, ಅವಂತಿಪುರ ಮತ್ತು ಆದಂಪುರ ಏರ್ ಬೇಸ್ಗಳಿಂದ ಮಿಷನ್ ಶುರುವಾಯಿತು. ಶತ್ರುಗಳ ಮೇಲೆ ಮುಗಿ ಬೀಳೋಕೆ ಗ್ರೌಂಡ್ ಅಟ್ಯಾಕ್ ವಿಮಾನಗಳಾದ MiG-21, MiG-23, MiG-27, ಜಾಗ್ವಾರ್ಸ್ ಮತ್ತು ಹೆಲಿಕಾಪ್ಟರ್ ಗನ್ ಶಿಪ್ಗಳು ರೆಡಿಯಾದವು. ಆಪರೇಷನ್ ಸಫೇದ್ ಸಾಗರ್ ಅಧಿಕೃತವಾಗಿ ಲಾಂಚ್ ಆಯಿತು. ಡ್ರಾಸ್, ಬೆಟಾಲಿಕ್ ಮತ್ತು ಕಾರ್ಗಿಲ್ ಸೆಕ್ಟರ್ ಮೇಲೆ ಬೆಂಕಿ ಮಳೆಯನ್ನು ಸುರಿಸೋಕೆ ಶುರು ಮಾಡಿದ್ರು. ಅತ್ತ ರಷ್ಯಾದಿಂದ ಹೊಸದಾಗಿ ಬಂದಿದ್ದ Su-30 MK ಸ್ಕ್ವಾಡ್ರನ್ಗಳನ್ನು ಗುಜರಾತ್ಗೆ ಕಳಿಸಲಾಯಿತು. ಶ್ರೀನಗರದಲ್ಲಿದ್ದ ಯೂನಿಟ್ಗಳನ್ನು ಹೈ ಅಲರ್ಟ್ನಲ್ಲಿ ಇಡಲಾಯಿತು. ಆರಂಭದಲ್ಲಿ ಫೈಟರ್ ವಿಮಾನಗಳು ಎತ್ತರದ ಪ್ರದೇಶಗಳಲ್ಲಿ ಲೈವ್ ಫೈರಿಂಗ್ ಡ್ರಿಲ್ ಹಾಗೂ ಯುದ್ಧದ ಏರಿಯಾವನ್ನು ಪರಿಚಯ ಮಾಡಿಕೊಳ್ಳೋ ಸಾರ್ಟಿಗಳನ್ನು ಮಾಡಿದ್ರು. ಇದರ ಜೊತೆಗೆ ಹೆಲಿಕಾಪ್ಟರ್ ಹಾಗೂ ಟ್ರಾನ್ಸ್ಪೋರ್ಟ್ ವಿಮಾನಗಳು ಸೇನೆಗೆ ಬೇಕಾದ ಲಾಜಿಸ್ಟಿಕ್ಸ್ ಸಪ್ಲೈ ಮಾಡ್ತಾಯಿದ್ರು. 17ನೇ ಸ್ಕ್ವಾಡ್ರನ್ನ MiG-21ಗಳಿಗೆ ಫೋಟೋ ತೆಗೆಯುವ ಟಾಸ್ಕ್ ಕೊಟ್ಟರೆ 9ನೇ ಮತ್ತು 221ನೇ ಸ್ಕ್ವಾಡ್ರನ್ನ MiG-23ಗಳು ಏರ್ ಸ್ಟ್ರೈಕ್ ಶುರು ಮಾಡಿಬಿಟ್ವು. ಆದರೆ 18,000 ಅಡಿ ಎತ್ತರದಲ್ಲಿ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದ ನಿಯಮಗಳೇ ಬದಲಾಗ್ಬಿಡ್ತವೆ. ಅಷ್ಟು ಎತ್ತರದಲ್ಲಿ ಗಾಳಿಯ ಸಾಂದ್ರತೆ ಕಮ್ಮಿ ಇರುತ್ತೆ, ಅಂದರೆ ಥಿನ್ ಏರ್ ಇರುತ್ತೆ. ಗಾಳಿ ತೆಳುವಾಗಿದ್ದಾಗ ವಿಮಾನದ ಎಂಜಿನ್ಗೆ ಸರಿಯಾಗಿ ಆಕ್ಸಿಜನ್ ಸಿಗೋದಿಲ್ಲ, ಬೇಕಾಗಿರೋ ಲಿಫ್ಟ್ ಸಿಗಲ್ಲ, ಪೇಲೋಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಹಾಗೆ ಶತ್ರುಗಳ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ನಮಗೆ ಮಿಲಿಟರಿ ಗ್ರೇಡ್ GPS ಡೇಟಾ ಬೇಕಿತ್ತು. ಆ ಕಿರಿದಾದ ಕಣಿವೆಗಳಲ್ಲಿ ರಾತ್ರಿ ಹೊತ್ತು ಟಾರ್ಗೆಟ್ ಫಿಕ್ಸ್ ಮಾಡೋಕೆ ಪ್ರಿಸೈಸ್ GPS ಡೇಟಾ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಅದಕ್ಕಾಗಿ ಭಾರತ ಅಮೆರಿಕಾಗೆ ಹೆಲ್ಪ್ ಕೇಳ್ತು. ಆದರೆ ಅಮೆರಿಕ ನಮಗೆ GPS ಕೊಡಲ್ಲ ಅಂಥೇಳಿ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿ ಕೈ ಕೊಟ್ಬಿಡ್ತು. ರೈಟ್ ಟೈಮ್ನಲ್ಲಿ ದೊಡ್ಡ ಮೋಸ ಮಾಡ್ತು. ಇದು ಬರೀ ಮೋಸ ಅಲ್ಲ, ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಮಾಡಿದ ಸಹಾಯ. ಮುಂದೆ ಇದೇ ಭಾರತ ತನ್ನದೇ ಸ್ವದೇಶಿ ನ್ಯಾವಿಗೇಷನ್ ಸಿಸ್ಟಮನ್ನು ಕಂಡು ಹಿಡಿಯೋಕೆ ಪ್ರೇರಣೆ ಆಯಿತು. ನಮ್ಮ ಹತ್ರ ಇವತ್ತು ನಾವಿಕ್ಕಿದೆ, ಮಲ್ಟಿಪಲ್ ವೇನಲ್ಲಿ ನ್ಯಾವಿಗೇಟ್ ಮಾಡೋ ಕೆಪಾಸಿಟಿ ನಮ್ಮ ಸೇನಾ ಪಡೆಗಳು ಗಳಿಸ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಅವತ್ತು ಅಮೆರಿಕ ಮಾಡಿದ ಮೋಸವೇ ಕಾರಣ. ಇನ್ನೊಂದು ಡೇಂಜರಸ್ ವಿಚಾರ ಅಂದರೆ ನಾರ್ಮಲ್ ಸ್ಫೋಟಕ ಹಾಕುವಾಗ ತೆಳುವಾದ ಗಾಳಿಯಲ್ಲಿ ಅದರ ಚಲಿಸುವ ದಾರಿ ಕಂಪ್ಲೀಟ್ ಚೇಂಜ್ ಆಗಿಬಿಡೋ ಅಪಾಯ ಇರುತ್ತೆ. ಈ ಆಪರೇಷನ್ ಶುರುವಾದ ಮೊದಲ 3 ದಿನ ಭಾರತಕ್ಕೆ ಭಾರಿ ಆಘಾತನೇ ಆಯಿತು. ಶತ್ರುಗಳ ಮೇಲೆ 80 mm ರಾಕೆಟ್ ದಾಳಿ ಮಾಡೋಕೆ ಹೋಗಿದ್ದ ನಮ್ಮದೇ MiG-27 ವಿಮಾನದ ಎಂಜಿನ್ ಗಾಳಿ ಕೊರತೆಯಿಂದ ಫ್ಲೇಮ್ ಔಟ್ ಆಯಿತು. ಎಂಜಿನ್ ಆಫ್ ಆದ ತಕ್ಷಣ ಪೈಲಟ್ ನಚಿಕೇತ ಎಜೆಕ್ಟ್ ಆದರು. ಆದರೆ ಅವ್ರನ್ನ ಪಾಕಿಗಳು ಕ್ಯಾಪ್ಚರ್ ಮಾಡಿದ್ರು. ಅವ್ರನ್ನ ಹೊಡ್ಕೊಂಡು ಹೋದ ಮತ್ತೊಂದು MiG-21 ವಿಮಾನಕ್ಕೂ ಶತ್ರುಗಳು ಇನ್ಫ್ರಾರೆಡ್ ಮಿಸೈಲ್ ಹೊಡೆದ್ರು ಪಾಕಿಗಳು. ಅದರಲ್ಲಿದ್ದ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹೂಜಾ ಪ್ಯಾರಾಶೂಟ್ ಮೂಲಕ ಕೆಳಗಿಳಿದ್ರು ಕೂಡ ಪಾಕಿಸ್ತಾನಿ ಸೈನಿಕರು ಅವ್ರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಮರಣೋತ್ತರ ಪರೀಕ್ಷೆ ಪ್ರಕಾರ ಅವರು ಜೀವಂತವಾಗಿ ಲ್ಯಾಂಡ್ ಆಗಿದ್ರು. ಅವರ ಮಂಡಿ ಗೇಟ್ ಆಗಿತ್ತು, ಮಂಡಿ ಮುರಿದಿತ್ತು, ಆದರೆ ಜೀವಂತ ಇದ್ರು. ಆಮೇಲೆ ಅವರಿಗೆ 2 ಗುಂಡನ್ನು ಹಾರಿಸಲಾಯಿತು ಅಂತ ರಿಪೋರ್ಟ್ ಬಂತು. ಆದರೆ ಪಾಕಿಸ್ತಾನ ಇಷ್ಟೆಲ್ಲ ಕ್ರೌರ್ಯವನ್ನು ಮಾಡಿ ಅದನ್ನು ನಿರಾಕರಿಸ್ತು. ಇದಾದ್ಮೇಲೆ ನಮ್ಮ ಆರ್ಮಿಗೆ ಸಪೋರ್ಟ್ ಕೊಡೋಕೆ ಹೋಗಿದ್ದ ನಮ್ಮ Mi-17 ಹೆಲಿಕಾಪ್ಟರನ್ನು ಪಾಕಿಗಳು ಹೊಡೆದು ಹಾಕಿದ್ರು. ಅದಕ್ಕೆ ಅವರು ಬಳಸಿದ್ದು ಅಮೆರಿಕ ಅವರಿಗೆ ಕೊಟ್ಟಿದ್ದ ಸ್ಟಿಂಗರ್ ಮಿಸೈಲ್ಗಳನ್ನು. ನಮ್ಮ Mi-17ನಲ್ಲಿ ಮಿಸೈಲ್ಗಳನ್ನು ಡೈವರ್ಟ್ ಮಾಡೋ ಫ್ಲೇರ್ ಡಿಸ್ಪೆನ್ಸರ್ಸ್ ಇರಲಿಲ್ಲ. ಈ 3 ಘಟನೆಗಳು ಭಾರತಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದ್ವು. ಅಟ್ಯಾಕ್ ರೋಲ್ಗೆ ಹೆಲಿಕಾಪ್ಟರ್ ಬಳಸೋದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು. ಸ್ಟ್ರಾಟಜಿ ಚೇಂಜ್ ಮಾಡಬೇಕಾಗಿತ್ತು. ಹಾಗಿದ್ರೆ ಮುಂದೇನಾಯಿತು? ಭಾರತ ಇಷ್ಟೆಲ್ಲ ಹಿನ್ನಡೆಗಳ ನಡುವೆ ಮತ್ತೆ ಮೇಲಕ್ಕೆ ಬಂದಿದ್ದು ಹೇಗೆ ಈ ಫೈಟಲ್ಲಿ? ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುನ್ನ ಸ್ನೇಹಿತರೆ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಹಲವಾರು ರೆಗ್ಯುಲರ್ ಮೆಂಬರ್ ಓನ್ಲಿ, ಅಂದರೆ ಮೆಂಬರ್ಗಳಿಗೆ ಮಾತ್ರ ಮೀಸಲಾಗಿ ನಾವು ಸಪ್ರೇಟ್ ವೀಡಿಯೋಸ್ ಮಾಡ್ತಾ ಇದ್ದೀವಿ, ಅದನ್ನು ನೋಡೋಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ವಿಡಿಯೋಗಳು ಅರ್ಲಿ ಆಕ್ಸೆಸ್ ಸಿಗ್ತವೆ, ಅಂದರೆ ಎಲ್ಲರಿಗೂ ಸಿಗೋಕ್ಕಿಂತ ಮುಂಚೆ ಮೆಂಬರ್ಸಿಗೆ ಫಸ್ಟ್ ಸಿಗ್ತವೆ. ಆ ಬೆನಿಫಿಟನ್ನು ಕೂಡ ಪಡಿಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಶಕ್ತಿ ಮತ್ತು ಬೆಂಬಲ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಕನ್ಸಿಡರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಎಂಟ್ರಿ ಕೊಟ್ಟ ಮಿರಾಜ್ ಡೆಡ್ಲಿ ಜುಗಾಡ್ಗೆ ಪಾಕಿಗಳು ಧ್ವಂಸ. ಯಾವಾಗ ಪಾಕಿಗಳು ನಮ್ಮ ಏರ್ಕ್ರಾಫ್ಟ್ಗಳನ್ನು ಹೊಡೆಯೋಕೆ ನಿಂತರು ಆಗ IAF ತನ್ನ ಬ್ರಹ್ಮಾಸ್ತ್ರವನ್ನು ಕಣಕ್ಕಿಳಿಸ್ತು. ಅದೇ ಮಿರಾಜ್ 2000 ಫೈಟರ್ ಜೆಟ್ಗಳು. ಸ್ನೇಹಿತರೆ, ಮಿರಾಜ್ಗಳ ಬಗ್ಗೆ ಹೇಳೋಕೆ ಇವುಗಳು ನಮ್ಮ ವಾಯುಪಡೆಗೆ ಸೇರಿದ ಆರಂಭದ ದಿನಗಳ ಕಾಲ, ಇದರಲ್ಲಿದ್ದ ಟೆಕ್ನಾಲಜಿ, ಇದು ಮಾಡಿದ ಅಬ್ಬರ ಆಟ, ಅದು ಒಂದು ಎಪಿಸೋಡ್ ಸಾಕಾಗಲ್ಲ.
ಅವು ಹಳೆ ವಿಮಾನಗಳಾದರೂ ಕೂಡ ಜಗತ್ತಿನ ಡೆಡ್ಲಿಯೆಸ್ಟ್ ವಿಮಾನಗಳು ಇವತ್ತಿಗೂ ಕೂಡ. ಮಿರಾಜ್ ವಿಮಾನಗಳ ಏವಿಯಾನಿಕ್ಸ್ ಮತ್ತು ಹೈ ಆಲ್ಟಿಟ್ಯೂಡ್ ಪರ್ಫಾರ್ಮೆನ್ಸ್ ಅದ್ಭುತ. ಆದರೆ ಇನ್ನೂ ಪ್ರಾಬ್ಲಮ್ ಇತ್ತು. ನಿಖರವಾಗಿ ಬಂಕರ್ಗಳನ್ನು ಹೊಡೆಯೋಕೆ ನಾರ್ಮಲ್ ಸ್ಫೋಟಕಗಳು ವರ್ಕ್ ಆಗ್ತಿರ್ಲಿಲ್ಲ. ಇಲ್ಲಿ ಭಾರತದ ಎಂಜಿನಿಯರ್ಗಳು ಜಗತ್ತೇ ಬೆರಗಾಗುವಂಥ ಒಂದು ಜುಗಾಡ್ ಮಾಡಿದ್ರು, ಅಡ್ಜಸ್ಟ್ಮೆಂಟ್ ಮಾಡಿದ್ರು. ತುರ್ತಾಗಿ ಮಿರಾಜ್ ವಿಮಾನಗಳಿಗೆ ಇಸ್ರೇಲ್ನ ಲೈಟ್ನಿಂಗ್ ಟಾರ್ಗೆಟಿಂಗ್ ಪಾಡ್ ಮತ್ತು ಅಮೆರಿಕದ ಪೇವ್ ವೇ ಟು ಲೇಸರ್ ಗೈಡೆಡ್ ಸ್ಫೋಟಕಗಳನ್ನು ಅಳವಡಿಸಿದ್ರು. ಸಾಫ್ಟ್ವೇರ್, ವೈರಿಂಗ್ ಎಲ್ಲವನ್ನ ಕೆಲವೇ ದಿನಗಳ ಲೆಕ್ಕದಲ್ಲಿ ಮಾಡಿಫೈ ಮಾಡಿಬಿಟ್ರು. ಇದೊಂದು ಮಿಲಿಟರಿ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಇಷ್ಟು ಕಡಿಮೆ ಟೈಮ್ನಲ್ಲಿ ಒಂದು ಯುದ್ಧ ವಿಮಾನಕ್ಕೆ ಎರಡೆರಡು ಸ್ಫೋಟಕಗಳನ್ನು ಅಳವಡಿಸೋಕೆ ಫ್ರಮ್ ಸ್ಕ್ರ್ಯಾಚ್ ವರ್ಕ್ ಮಾಡಿ ಅದನ್ನು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಿದ್ದು ಯಾವತ್ತೂ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಜೂನ್ 17, 1999 ಪಾಕಿಸ್ತಾನಕ್ಕೆ ನರಕ ದರ್ಶನ ಶುರುವಾಯಿತು. ಪಾಕಿಸ್ತಾನದ ಅತಿದೊಡ್ಡ ಸಪ್ಲೈ ಕ್ಯಾಂಪ್ ಆಗಿದ್ದ ಮುಂತೋ ಧಾಲೋ ಮೇಲೆ ಮಿರಾಜ್ ವಿಮಾನಗಳು ದಾಳಿ ಇಟ್ಟು ಒಂದೊಂದು ಕೂಡ 1000 ಪೌಂಡ್ ಅಂದರೆ ಸುಮಾರು 400-500 kg ತೂಕದ ಲೇಸರ್ ಗೈಡೆಡ್ ಸ್ಫೋಟಕಗಳನ್ನು ಇಳಿಸಿದ್ರು. ಶತ್ರುಗಳ ಮದ್ದುಗುಂಡು, ಊಟದ ರೇಷನ್ ಎಲ್ಲ ಕ್ಷಣಾರ್ಧದಲ್ಲಿ ಧ್ವಂಸ ಬೂದಿಯಾಗೋಯ್ತು. ಇದಾದ ನಂತರ ಟೈಗರ್ ಹಿಲ್ ಮೇಲಿದ್ದ ಕಮಾಂಡ್ ಬಂಕರ್ಗಳನ್ನು ಕೂಡ ಇದೇ ಮಿರಾಜ್ಗಳು ಚೂರು ಮಾಡಿದ್ವು. ಅಷ್ಟೇ ಅಲ್ಲ, ಬೆಟ್ಟದ ಹಿಂದಿದ್ದ ಪಾಕ್ ಸೇನೆಯ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಬಾಂಬ್ ಹಾಕಿ 5 ಅಧಿಕಾರಿಗಳನ್ನು ಹೊಡೆದು ಹಾಕಿದ್ರು. ಇದರಿಂದ ಪಾಕಿಸ್ತಾನದ ಚೈನ್ ಆಫ್ ಕಮಾಂಡೇ ಕಟ್ಟಾಯಿತು. ಮುಂತೋ ಡಾಲೋ ಒಂದರಲ್ಲೇ 80ಕ್ಕೂ ಅಧಿಕ ಕಟ್ಟಡಗಳನ್ನು ನಾಶ ಮಾಡಿದ್ರು. ಗ್ರೌಂಡ್ ಅಟ್ಯಾಕ್ ಶುರುವಾಗೋ ಮುನ್ನ ಏರ್ಫೋರ್ಸ್ ಪೂರ್ತಿ ಏರಿಯಾವನ್ನು ಸ್ಕ್ಯಾನ್ ಮಾಡಿತ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ನಮ್ಮ ಮಿರಾಜ್ಗಳು ಸ್ಫೋಟಕ ಹಾಕುವಾಗ ಪಾಕಿಸ್ತಾನದ F-16 ವಿಮಾನಗಳು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಏನು ಮಾಡೋದು? ಅದಕ್ಕೂ ಕೌಂಟರ್ ಪ್ಲಾನ್ ರೆಡಿಯಾಗಿತ್ತು. ಹಾಗೆ ನೋಡಿದ್ರೆ ಪಾಕಿಸ್ತಾನ ಅದಕ್ಕೂ ಕೂಡ ಮುಂದಾಯಿತು. ನಮ್ಮ ಏರ್ಫೋರ್ಸ್ ಎಂಟ್ರಿ ಆದಮೇಲೆ ಪಾಕಿಸ್ತಾನ ಮಿನ್ಹಾಸ್, ಸರ್ಗೋದಾ ಮತ್ತು ಸ್ಕರ್ದು ಬೇಸ್ನಿಂದ F-7 ಮತ್ತು F-16 ವಿಮಾನಗಳನ್ನು ಸ್ಕ್ರಾಂಬಲ್ ಮಾಡಿತು, ಹಾರಿಸ್ತು. ಆದರೆ ಭಾರತೀಯ ವಾಯುಪಡೆಯನ್ನು ಎದುರು ಹಾಕೊಳ್ಳೋ ಧೈರ್ಯ ಪಾಕಿಗಳಿಗಿರಲಿಲ್ಲ. ಯಾಕಂದರೆ ನಮ್ಮ BVR ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿಗಳ ರೇಂಜ್ ನೋಡಿ ಅವರಿಗೆ ಹೆದರಿಕೆ ಶುರುವಾಗಿತ್ತು. ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಬರೋ ಸ್ಕರ್ದು ಭಾಗದಲ್ಲಿ ಅವ್ರ ಬಳಿ ಅರ್ಲಿ ವಾರ್ನಿಂಗ್ ರೆಡಾರ್ಸ್ ಇರಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಮಿರಾಜ್ 2000 ಪೈಲಟ್ಗಳು ಪಾಕಿಸ್ತಾನದ ಗಡಿ ಒಳಗಡೆ 35 ಕಿಲೋಮೀಟರ್ ದೂರದಲ್ಲಿದ್ದ ಪಾಕ್ನ F-16 ವಿಮಾನಗಳನ್ನು ಟಾರ್ಗೆಟ್ ಮಾಡಿ ಲಾಕ್ ಮಾಡಿ ಪಾಕಿಸ್ತಾನಕ್ಕೆ ಬೆವರಿಡಿಸಿದರು. ಜೊತೆಗೆ ರಾಜಸ್ಥಾನ್, ಗುಜರಾತ್, ಪಂಜಾಬ್ ಗಡಿಯುದ್ದಕ್ಕೂ ನಮ್ಮ MiG-29ಗಳು ಗಸ್ತು ತಿರುಗ್ತಾ ಇದ್ವು. ಯುದ್ಧದ ದಿಕ್ಕು ಬದಲು ಮೈ ಕೊಡವಿ ಮುನ್ನುಗ್ಗಿದ ಆರ್ಮಿ. ಹೀಗೆ ಮೇಲಿಂದ ವಾಯುಪಡೆ ಕವರ್ ಕೊಟ್ಟ ಮೇಲೆ ಕಾರ್ಗಿಲ್ ಯುದ್ಧ ಕಂಪ್ಲೀಟ್ ಚೇಂಜ್ ಆಯಿತು. ಶತ್ರುಗಳು ಎಷ್ಟೇ ಸೇಫ್ ಆಗಿ ಬಂಕರ್ ಒಳಗೆ ಅಡಗಿದ್ರು ಕೂಡ ಮೇಲಿಂದ ಡೆಡ್ಲಿ ಸ್ಫೋಟಕಗಳು ಬಂದು ಅಪ್ಪಳಿಸಿ ಎಲ್ಲ ಪುಡಿ ಮಾಡಿದ್ಮೇಲೆ ಅವರ ಕಾನ್ಫಿಡೆನ್ಸ್ ಬಿದ್ದು ಹೋಯಿತು. ಮುಂತೋ ಧಾಲೋ ಉಡೀಸ್ ಆದ್ಮೇಲಂತೂ ಮೇಲಿದ್ದ ಪಾಕಿಗಳಿಗೆ ಊಟ ಸಿಗ್ಲಿಲ್ಲ, ಮದ್ದುಗುಂಡಿರ್ಲಿಲ್ಲ, ಅವರ ಸಪ್ಲೈ ಚೈನ್ ಕಂಪ್ಲೀಟ್ ಧ್ವಂಸ ಆಯಿತು. ಆಗ ನಮ್ಮ ಭಾರತೀಯ ಆರ್ಮಿಗೆ ದೊಡ್ಡ ರಿಲೀಫ್ ಸಿಕ್ತು. ಕೆಳಗಡೆಯಿಂದ ಮುನ್ನುಗ್ಗಿದ ನಮ್ಮ ಸೈನಿಕರು ನಂತರ ಟೋಲೋಲಿಂಗ್ ಮತ್ತು ಟೈಗರ್ ಹಿಲ್ಸ್ ಅನ್ನ ವಶಪಡಿಸ್ಕೊಳ್ಳೋಕೆ ಇದು ತುಂಬಾ ಹೆಲ್ಪ್ ಮಾಡ್ತು. ಜುಲೈ 4ನೇ ತಾರೀಕು ಟೈಗರ್ ಹಿಲ್ ಕಂಪ್ಲೀಟ್ ಭಾರತದ ವಶ ಆಯಿತು. ಬೆಟ್ಟದ ಮೇಲಿದ್ದ ಉಳಿದ ಪಾಕಿ ಸೈನಿಕರು ಪ್ರಾಣ ಉಳಿಸ್ಕೊಳ್ಳೋಕೆ ಹಿಂದೆ ಕೊಡೋಕೆ ಶುರು ಮಾಡಿದ್ರು. ಅಂತಿಮವಾಗಿ ಜುಲೈ 26ನೇ ತಾರೀಕು ನಮ್ಮ ಇಡೀ ಸೇನೆ ಕಾರ್ಗಿಲ್ ಬೆಟ್ಟಗಳನ್ನ ತನ್ನ ಕಂಟ್ರೋಲ್ಗೆ ತಗೊಳ್ತು. ಇಂಡಿಯನ್ ಏರ್ ಫೋರ್ಸ್ ನಡೆಸಿದ ಆಪರೇಷನ್ ಸಫೇದ್ ಸಾಗರ್ ಕೊಟ್ಟ ದೊಡ್ಡ ಬೂಸ್ಟ್ ನಿಂದಾಗಿ, ಅಡ್ವಾಂಟೇಜ್ ನಿಂದಾಗಿ ಭೂಸೇನೆಯ ಆಪರೇಷನ್ ವಿಜಯ್ ಕಂಪ್ಲೀಟ್ ಸಕ್ಸಸ್ ಆಯಿತು. ಸ್ನೇಹಿತರೆ, ಅವತ್ತು ಯುದ್ಧ ಶುರುವಾದಾಗ ನಮಗೆ ಸ್ವಲ್ಪ ಹಿನ್ನಡೆಗಳಾದವು ನಿಜ, ಆದರೆ ಕಾಲ ಬದಲಾಗಿದೆ. ಇವಾಗ ನಮಗೆ ನಮ್ಮದೇ ಕಣ್ಣುಗಳಿದಾವೆ. ಭಾರತ ಹಾಗೂ ಅಕ್ಕಪಕ್ಕದ ರಾಷ್ಟ್ರಗಳ ಇಂಚಿಂಚು ಕೂಡ ಸ್ಕ್ಯಾನ್ ಮಾಡೋ ತಾಕತ್ ನಮಗಿದೆ. ನಮ್ಮದೇ ಸ್ಯಾಟಲೈಟ್ ಸಿಸ್ಟಮ್ಸ್ ಇದಾವೆ, ನಮ್ಮದೇ ಕಣ್ಣು, ಹೈ ರೆಸೊಲ್ಯೂಷನ್ ಇಮೇಜ್ ಕೊಡೋ ಕಾರ್ಟೋಸ್ಯಾಟ್, ರಾತ್ರಿ ಹೊತ್ತಲು ಸ್ಪಷ್ಟವಾಗಿ ನೋಡಬಲ್ಲ ರೀಸ್ಯಾಟ್ ರೆಡಾರ್ ಸ್ಯಾಟಲೈಟ್ಗಳನ್ನು ಕೂಡ ನಾವು ಹೊಂದಿದ್ದೀವಿ. ಅಷ್ಟೇ ಅಲ್ಲ, ಅವತ್ತು ಗೆದ್ದುಕೊಂಡ ಈ ಭೂಭಾಗವನ್ನು ನಮ್ಮ ಸೈನಿಕರು ಇವತ್ತಿಗೂ ದಿನದ 24 ಗಂಟೆನೂ ಕಾಯ್ತಾ ಇದ್ದಾರೆ. ಆ ಭಾಗ ಕಂಪ್ಲೀಟ್ ಹೈ ಸೆಕ್ಯೂರಿಟಿ ಝೋನ್ ಆಗಿದೆ. ಅವತ್ತು ದೇಶಕ್ಕಾಗಿ ಪ್ರಾಣ ತೆತ್ತ ನಮ್ಮ ಸೈನಿಕರಿಗೆ ನಮ್ದೊಂದು ದೊಡ್ಡ ಸಲ್ಯೂಟ್. ಈ ಆಪರೇಷನ್ ಸಫೇದ್ ಸಾಗರ್ ಬಗ್ಗೆ ನಿಮಗೇನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ನಮ್ಮ ಒಂದು ಮನವಿ, ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ಆಗಲೇ ಹೇಳಿದ ಹಾಗೆ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಸದಸ್ಯರಾಗಿ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.